ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕುಕ್ಕು ವಿತ್ ಬಾಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮಾಡ್ತಾ ಇದ್ದೀನಿ ಚಟ್ನಿ ಪುಡಿ. ಬನ್ನಿ ನೋಡೋಣ ಏನು ಮಾಡೋದು. ಈ ಚಟ್ನಿ ಪುಡಿ ಮಾಡೋಕ್ಕೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಕಡಲೆಕಾಯಿ ಬೀಜ, ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ, 3/4 ಕಪ್ ಆಗೋಷ್ಟು ಬೆಳ್ಳುಳ್ಳಿ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಇಡೀ ಕರಿಬೇವಿನ ಸೊಪ್ಪು, ಒಂದು 15 ಒಣಮೆಣಸಿಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಇಲ್ಲಿ 2.5 ಕಪ್ಪು, ಈ ಕಪ್ಪಲ್ಲಿ 2.5 ಕಪ್ ಆಗೋಷ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ತಗೊಂಡಿದ್ದೀನಿ. ಕೊಬ್ಬರಿ ಪೌಡರ್ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಉಪ್ಪು, ಒಂದು ಸ್ವಲ್ಪ ಎಣ್ಣೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಹಾಕಿ ಎಣ್ಣೆ ಕಾಯಕ್ಕಿಟ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ಕಡಲೆಬೇಳೆ ಹಾಕೊಳ್ಳೋಣ. ಮೊದಲು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಕಾಯಿ ಬೀಜ ಹಾಕಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರ್ಬೇಕಿಲ್ಲ. ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಸಿಡಿದ ನಂತರ ಒಣಮೆಣಸಿಕಾಯಿ ಹಾಕೋಣ. ಒಣಮೆಣಸಿಕಾಯಿ ಹಾಕೊಂಡಿದ್ದೀನಿ. ಗಮ್ ಬರ್ತಾ ಇರುತ್ತೆ, ಇವಾಗಲೇ ಉರಿತಾ ಇರ್ಬೇಕಾದ್ರೇನೆ. ಕೊಬ್ಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಕೊಬ್ಬರಿ ಮತ್ತೆ ಕಡಲೆ ಎರಡನ್ನೂ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡಕ್ ಹೋಗ್ಬಿಡ್ತೀವಿ. ಎರಡನ್ನೂ ಹಾಕಿದ್ಮೇಲೆ ನೋಡಿ, ಈಗ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ನೈಸ್ಗೆ ಏನು ಬೇಕಾಗಿಲ್ಲ, ಸ್ವಲ್ಪ ತರಿ ಇದ್ರೂ ಓಕೆನೇ ಆಗಿರುತ್ತೆ ಇದು. ಈಗ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನೈಸ್ ಪೌಡ್ರ್ ಮಾಡ್ಕೊಂಡಿಲ್ಲ, ನಾನು ಸ್ವಲ್ಪ ತರಿನೇ ಮಾಡ್ಕೊಂಡಿದ್ದೀನಿ. ಇದು ಚಪಾತಿಗೆ, ರೊಟ್ಟಿ, ದೋಸೆ ಅದಕ್ಕೆಲ್ಲ ತುಪ್ಪದ ಜೊತೆ ಹಾಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಮತ್ತು ಬರೀ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗೆಲ್ಲ ನೆಂಚ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ.